Good afternoon, everyone. This is your Pradeep Gowda, and this is your beautiful channel, Pradeep Gowda 09. Okay. Today, in this session, we are going to discuss about image formation by concave mirror. Before going to the image formation, we should know the rules for tracing the images. Rules ಬೇಕು images image trace ಮಾಡ್ಕೋಬೇಕಾಗಿತ್ತು. We should know the rules. First rules ಗೊತ್ತಿರಬೇಕಪ್ಪ. Here we have 4 rules, okay, and those 4 rules are very important for ray diagrams. Suppose ಇಲ್ಲಿ 4 ray diagrams ಅದವಲ್ಲ, these are very important. Suppose ನೀವೇನಾದ್ರೂ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲಪ್ಪ ಅಂತಂದ್ರ ನೆಕ್ಸ್ಟ್ ವಿಡಿಯೋಸ್ ನೆಕ್ಸ್ಟ್ ರೇ ಡಯಾಗ್ರಾಮ್ಸ್ ಅವು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತಾವ. ಓಕೆ, ಅವಾಗ ನೀವೇನ್ ಮಾಡ್ಬೇಕಾಗ್ತದಪ್ಪಿ, ಕಂಪಲ್ಸರಿ ಬಹಾಟ್ ಮಾಡ್ಬೇಕಾಗ್ತದೆ, ಡಯಾಗ್ರಾಮ್ಸ್ ನ ಬಹಾಟ್ ಮಾಡ್ಬೇಕಾಗ್ತದ. ಬಿಕಾಸ್ ಆಫ್ ಮಾರ್ಕ್ಸ್ ಯು ವಿಲ್ ಗೆಟ್ 3 ಮಾರ್ಕ್ಸ್ ಬರ್ತದ ಆದ್ಮೇಲೆ. ಕರೆಕ್ಟಾ? ಅದಕ್ಕ ಇಲ್ಲಿ ನಮ್ಗೆ ಫಸ್ಟ್ ರೂಲ್ಸ್ ಬೇಕು. ನನಗೆ ಫಸ್ಟ್ ಕಾನ್ಕೇವ್ ಮಿರರ್ ನ ಇಮೇಜ್ ಹೆಂಗ್ ಫಾರ್ಮ್ ಆಗ್ತದೆ ನೋಡ್ಬೇಕಪ್ಪಿ. ಅದಕ್ಕೆ ನಾನು ಏನ್ ಮಾಡ್ಬೇಕು, ಕಾನ್ಕೇವ್ ಮಿರರ್ ಒಳಗಡೆ ರೂಲ್ಸ್ ಏನೇನದಾವ ಅಂತ ನೋಡ್ಕೋಬೇಕು. ರೂಲ್ಸ್ ಫಾರ್ ಟ್ರೇಸಿಂಗ್ ದ ಇಮೇಜ್ ಬೈ ಕಾನ್ಕೇವ್ ಮಿರರ್. ಹೌದಾ? ಸಪೋಸ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗ್ಬೇಕಾಗಿತ್ತಪ್ಪ ಅಂದ್ರೆ ಯು ಶುಡ್ ವಿಸಿಟ್ ಅವರ್ ಪ್ರೀವಿಯಸ್ ಸೆಷನ್ಸ್ ಅಪ್ಪಿ, ಅಂಡ್ ದೋಸ್ ಆರ್ ಮೆನ್ಷನ್ಡ್ ಇನ್ ಅವರ್ ಡಿಸ್ಕ್ರಿಪ್ಷನ್ ಒಳಗಡೆ ಎಲ್ಲ ವಿಡಿಯೋದು ಏನ್ ಮಾಡಿನಪ್ಪಿ, ಫ್ರಮ್ 1 to 7th ವಿಡಿಯೋವರೆಗೂ ಏನ್ ಮೆನ್ಷನ್ ಮಾಡೀನಿ, ಲಿಂಕ್ ಮೆನ್ಷನ್ ಮಾಡೀನಿ, ಒಂದ್ಸಲ ವಿಸಿಟ್ ಮಾಡ್ರಿ. ಕರೆಕ್ಟಾ? ಅಂಡ್ ದಿಸ್ ಈಸ್ ದ ಲೈಟ್ part 8 ಅಪ್ಪಿ, that is rules for tracing the images by concave mirror. We have 4 rules. First rule number 1, consider a concave mirror. Concave mirror is also called as a converging mirror because it is converges the light rays. Converging mirror. Every time or converging, convex, concave mirror and rules ಏನಿಲ್ಲ, converging mirror ಅಂತಲೂ ಕರಿಬಹುದು. ಹೌದಾ? Let's draw the concave mirror here. This is concave mirror and here is the AB. Okay, ನನ್ನ ಜೊತೆ ನೀನು ಸ್ಟಾರ್ಟ್ ಮಾಡಕ್ಕೆ, ನನ್ನ ಜೊತೆ ನೀನು ಹೇಳೋ ಒಂದ್ಸಾರಿ AB. ಹೌದಾ? AB ಅಂದ್ರೆ ಏನು? It is a aperture. Here we have a point P. Point P is a pole, and here is a C, center of the curvature, and this is XY, principal axis, and here is a focus. Yeah, focus. Rule number 1. ಅಂದ್ರೆ ರೂಲ್ಸ್ ಅಂದ್ರೆ ಏನಿಲ್ಲಪ್ಪಿ, ಲೈಟ್ ರೇ ಯಾಕಡೆ ಇನ್ಸಿಡೆಂಟ್ ಆದ್ರ ಯಾಕಡೆ ರಿಫ್ಲೆಕ್ಟ್ ಆಗಿ ಯಾವ ಕಡೆ ಹೋಗ್ತದ ಅದು ಬೇಕು. ಕರೆಕ್ಟಾ? ಯಾವ ಕಡೆ ಇನ್ಸಿಡೆಂಟ್ ಆದ್ರೆ ಯಾಕಡೆ ಹೋಗ್ತದಪ್ಪಿ, ನಮ್ ಪ್ಲೇನ್ ಮಿರರ್ ನಾಗ ಗೊತ್ತಿತ್ತು, ಲಾಸ್ ಆಫ್ ರಿಫ್ಲೆಕ್ಷನ್ ಫಾಲೋ ಮಾಡ್ತದೆ. ಇಲ್ಲಿನೂ ಲಾಸ್ ಆಫ್ ರಿಫ್ಲೆಕ್ಷನ್ ಫಾಲೋ ಮಾಡ್ತದ, ಬಟ್ ಸರ್ಫೇಸ್ ಕರ್ವ್ ಐತಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತದ ನನಗೆ. ಸರ್ಫೇಸು ಇರ್ರೆಗ್ಯುಲರ್ ಐತಿ. ಇರ್ರೆಗ್ಯುಲರ್ ಒಳಗಡೆ ಪಾತ್ ಆಫ್ ದಿ ಲೈಟ್ ರೇ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು ನಾನು ಫಸ್ಟಿಗೆ. ಹೌದಾ? ಅದಕ್ಕೆ ಏನ್ ಮಾಡ್ತೀನಪ್ಪ ಅಂದ್ರೆ ಸಮ್ ರೂಲ್ಸ್ ಅದ, 4 ರೂಲ್ಸ್ ಅದ, ಅಂಡ್ ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮಿನೇಷನ್. ಅಂದ್ರೆ ಇವ್ನು ಕೇಳಲ್ಲ, ಇವ್ರ ಬೇಸ್ ಮೇಲೆ ಕ್ವಶನ್ಸ್ ಇರ್ತಾವ, ಮೀನ್ಸ್ ರೇಡ್ ಡಯಾಗ್ರಾಮ್ಸ್ ಇರ್ತಾವ. ಹೌದಾ? ಸಿ ಹಿಯರ್ ರೂಲ್ ನಂಬರ್ 1. A parallel beam of a light ray ಏನಾದ್ರೂ ಇನ್ಸಿಡೆಂಟ್ ಆಯ್ತಪ್ಪ ಅಂತಂದ್ರೆ ಆನ್ ದ ಅಪರ್ಚರ್ ಆಫ್, ದಿಸ್ ಇಸ್ ಅಪರ್ಚರ್ ಅಲ್ಲ, ಅಪರ್ಚರ್ ಆಫ್ ದಿ ಸ್ಪೆರಿಕಲ್ ಮಿರರ್ ಮೇಲೆ ಪ್ಯಾರಲಲ್ ಬೀಮ್ ಆಫ್ ಲೈಟ್ ರೇ ಇನ್ಸಿಡೆಂಟ್ ಆಯ್ತು. ಹೌದಾ? ಪ್ಯಾರಲಲ್ ಬೀಮ್ ಆಫ್ ಲೈಟ್ ರೇ ಇನ್ಸಿಡೆಂಟ್ ಆಯ್ತಪ್ಪ ಅಂದ್ರೆ ಕಂಪಲ್ಸರಿ ಇದು ರಿಫ್ಲೆಕ್ಟ್ ಆಗಿ ಇಟ್ ಶುಡ್ passes through the principal focus always. This is rule number 1. ಬೇರೆ ಕಡೆ ಹೋಗಲ್ಲ. ಪ್ಯಾರಲಲ್ ಬೀಮ್ ಆಫ್ ಲೈಟ್ ರೇ ಸಪೋಸ್ ಅಪರ್ಚರ್ ಮೇಲೆ ಇನ್ಸಿಡೆಂಟ್ ಆಗಿ ರಿಫ್ಲೆಕ್ಟ್ ಆಗಿ ಎಲ್ಲಿ ಹೋಗ್ತದಪ್ಪಿ, ಕಂಪಲ್ಸರಿ ಪ್ರಿನ್ಸಿಪಲ್ ಆಕ್ಸಿಸ್, ಪ್ರಿನ್ಸಿಪಲ್ ಫೋಕಸ್ ಥ್ರೂನೇ ಹೋಗ್ತದ, ಬೇರೆ ಕಡೆ ಹೋಗಲ್ಲ. ಸರ್ ಅಲ್ಲಿ ಯಾಕೆ ಹೋಗ್ತದೆ? ಬಿಕಾಸ್ ಇಟ್ ಇಸ್ ರೂಲ್. ಹೌದಾ? ದಿಸ್ ಇಸ್ ರೂಲ್ ನಂಬರ್ 1. ರೂಲ್ ನಂಬರ್ 1 ಏನು? ವೆನ್, ನನ್ನ ಜೊತೆ ನೀನು ನೋಟ್ ಮಾಡ್ಕೋಪಿ, ವೆನ್ ಎ ಪ್ಯಾರಲಲ್ ಬೀಮ್ ಆಫ್ ಲೈಟ್ ರೇಸ್, ಅ ಪ್ಯಾರಲಲ್ ಬೀಮ್ ಆಫ್ light is incident on aperture of concave mirror ಅಲ್ಲ, or aperture of concave mirror, the reflected ray is always passes through focus. Is always passes through focus. This is rule number 1. When a parallel beam of a light ray is incident on the aperture of the spherical mirror and the reflected light ray is compulsory passes through the focus. This is rule number 1. Similarly, we have rule number 2. Let's draw another diagram here, concave mirror. Which mirror it is? Concave mirror. What is this? Aperture. What about this one? Focus.
pole api. And this is center of curvature. And this imaginary straight line, this is principal axis. And here is a point api, that is focus. Rule number 1 complete ಆಯ್ತು. Parallel light ray ಬಂತಪ್ಪ ಅಂತಂದ್ರೆ focus pass ಆಗ್ತದೆ. Parallel ಬಂದು focus, parallel focus, parallel focus. Rule number 1. ಈ ರೂಲ್ ನಂಬರ್ 2 ಬೇಕಲ್ಲಪ್ಪ. ಈಗ ನಾ ಲೈಟ್ ರೇ ಯಾವ್ದ್ರ ಥ್ರೂ ಪಾಸ್ ಮಾಡ್ತೀನಪ್ಪ ಅಂದ್ರೆ ಫೋಕಸ್ ಥ್ರೂ ಇನ್ಸಿಡೆಂಟ್ ಮಾಡ್ತೀನಿ ಮಿರರ್ ಮೇಲೆ. ಮಿರರ್ ಮೇಲೆ ಫೋಕಸ್ ಥ್ರೂ ಇನ್ಸಿಡೆಂಟ್ ಮಾಡ್ತೀನಿ. ಇಟ್ ವಿಲ್ ರಿಫ್ಲೆಕ್ಟ್ಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ರೂಲ್ ನಂಬರ್ 2 ಅಪೋಸಿಟ್ ಆಫ್ ದಿ ಫಸ್ಟ್ ಒನ್. ಫಸ್ಟ್ ಒನ್ ಪ್ಯಾರಲಲ್ ಫೋಕಸ್, ಸೆಕೆಂಡ್ ಒನ್ ಫೋಕಸ್ ಪ್ಯಾರಲಲ್. ಫಸ್ಟ್ ಒನ್ ಏನಪ್ಪ ಪ್ಯಾರಲಲ್ ಫೋಕಸ್, ಸೆಕೆಂಡ್ ಒನ್ ಏನು ಫೋಕಸ್ ಪ್ಯಾರಲಲ್. ಹೌದಾ? ವೆನ್ a ray of light is incident, ಯಾವ್ದ್ರ ಮೇಲೆ ಇನ್ಸಿಡೆಂಟ್ ಆಗೈತೆ? ಅಪರ್ಚರ್ ಮೇಲೆ ಇನ್ಸಿಡೆಂಟ್ ಆಗೈತೆ. ಇನ್ಸಿಡೆಂಟ್ ಆನ್ ಅಪರ್ಚರ್, ಅಪರ್ಚರ್ ಥ್ರೂ ಹೆಂಗ ಅಷ್ಟದ ಅದು ಫೋಕಸ್, ಥ್ರೂ ಫೋಕಸ್, ದೆನ್ ರಿಫ್ಲೆಕ್ಟೆಡ್ ಲೈಟ್ ರೇ, ರಿಫ್ಲೆಕ್ಟೆಡ್ ಲೈಟ್ ರೇ is passes parallel to the principal axis. This is rule number 2. When a ray of light is incident, when a ray of light is incident on aperture through the focus, it will reflect parallel to the principal axis. It will reflect parallel to the principal axis. This is rule number 2. ನೋಟ್ ಮಾಡ್ಕೊರಪ್ಪಿ. 2 minutes ಪಾಸ್ ಮಾಡ್ರಿ, ನೋಟ್ ಮಾಡ್ಕೊಡ್ರಿ. This is rule number 1, this is rule number 2. These are very very important. So remaining we have 2 rules. ಇನ್ನ 2 rules ಅದ ಅವ್ನು ನೋಡೋಮಂತೇನೆ. ಕರೆಕ್ಟಾ? ನೋಟ್ ಮಾಡ್ಕೊಂಡ್ರಿ, ನೋಟ್ ಮಾಡ್ಕೊಂಡ್ರಪ್ಪಿ. ಓಕೆ, ನೆಕ್ಸ್ಟ್ ರೂಲ್ ನಂಬರ್ 3. ರೂಲ್ ನಂಬರ್ 3. ರೂಲ್ ನಂಬರ್ 3. ರೂಲ್ ನಂಬರ್ 3. Let's draw the diagram again. Concave mirror it is. Which mirror? Concave mirror. And this is principal axis. And this is aperture. And this is pole. This one is center of curvature. And this one is principal focus. ಅವಾಗಲೇ ಏನ್ ಮಾಡಿದ್ವಿ? ಪ್ಯಾರಲ್ ಕಳಿಸಿದ್ವಿ, ಪ್ರಿನ್ಸಿಪಲ್ ಫೋಕಸ್ ಥ್ರೂ ಕಳಿಸಿದ್ವಿ. ಈ ಉಳಿದಿದ್ದು ಇನ್ನ 2 ಪಾಯಿಂಟ್ ಯಾವ? ಸೆಂಟರ್ ಆಫ್ ಕರ್ವೇಚರ್ ಒಂದು ಉಳಿದೈತಿ, ಪೋಲ್ ಒಂದೈತಿ. ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಫಸ್ಟ್ ಪಾಸ್ ಮಾಡ್ಬಿಡ್ತೀವಿ ಲೈಟ್ ರೇಸ್. The light ray is incident on aperture of the spherical mirror through the center of curvature. It will reflect and passes in its same path of incident ray. Light ray ಹೆಂಗ್ ಬಂದಿತ್ತು ಹಂಗೆ ಹೊಳ್ಳಿ ಹೊರಟು, ಹೆಂಗ್ ಬಂದಿತ್ತು ಹೊಳ್ಳಿ ಹಂಗೆ ಹೊರಟಾಯ್ತು. ಇಲ್ಲಿ ನನಗೆ ಇಲ್ಲೊಂದು ಡೌಟ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಏನ್ ಡೌಟ್ ಅದು? ನಾವು ಲಾಸ್ ಆಫ್ ರಿಫ್ಲೆಕ್ಷನ್ ಡಿಸ್ಕಸ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಇನ್ಸಿಡೆಂಟ್ ರೇ ಅಂಡ್ ದ ರಿಫ್ಲೆಕ್ಟೆಡ್ ಲೈಟ್ ರೇ ಆರ್ ಹ್ಯಾವಿಂಗ್ ದ ಸೇಮ್ ಪಾತ್. ಯಾವಾಗ ಸೇಮ್ ಪಾತ್ ಇತ್ತು ಅದ್ ಕೇಳತ್ತಪ್ಪಿ. ಸಣ್ಣ ಸಣ್ಣ ಪಾಯಿಂಟ್ಸ್ ಬಹಳ ಮ್ಯಾಟರ್ ಆಗ್ತಾವೆ. ಕರೆಕ್ಟಾ? ಇನ್ಸಿಡೆಂಟ್ ರೇ ಮತ್ತ ರಿಫ್ಲೆಕ್ಟೆಡ್ ರೇ ಎರಡರದು ಸೇಮ್ ಪಾತ್ ಇರ್ತಿತ್ಲೆ. ಯಾವಾಗ ಸೇಮ್ ಪಾತ್ ಇರ್ತಿತ್ತು? ನಾರ್ಮಲ್ ಇನ್ಸಿಡೆಂಟ್ಸ್. ಯಾವಾಗದು? ನಾರ್ಮಲ್ ಇನ್ಸಿಡೆಂಟ್ಸ್. ನಾರ್ಮಲ್ ಇನ್ಸಿಡೆಂಟ್ಸ್ ಆದಾಗ, ನಾರ್ಮಲ್ ಇನ್ಸಿಡೆನ್ಸ್ ಆದಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಿರ್ತದ? 0 ಇರ್ತೈತಿ. ಆಂಗಲ್ ಆಫ್ ರಿಫ್ಲೆಕ್ಷನ್ ಇರ್ತದತಿ 0 ಇರ್ತೈತಿ. ಅವಾಗ ಏನಾಗ್ತದ? ಹೆಂಗ್ ಬಂದಿರ್ತದ ಹೊಳ್ಳಿ ಹಂಗೆ ಹೋಗ್ತದ. ಹೆಂಗ್ ಬಂದಿರ್ತದಪ್ಪಿ ವಾಪಸ್. ಓಕೆ, ಸಿ ಹಿಯರ್ ನಾರ್ಮಲ್ ಇನ್ಸಿಡೆನ್ಸ್ ಅಂತ ಹೇಳಿದ್ವಿ. ನಾರ್ಮಲ್ ಇನ್ಸಿಡೆನ್ಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗ್ತದ? 0 ಆಗ್ತದ. ಆಂಗಲ್ ಆಫ್ ರಿಫ್ಲೆಕ್ಷನ್ ಏನಾಗ್ತದ? 0 ಆಗ್ತದ. ಆ ಟೈಮ್ ಒಳಗಡೆ ಅಷ್ಟೇ ಏನ್ ಮಾಡ್ತದ? ಇನ್ಸಿಡೆಂಟ್ ರೇ ಮತ್ತ ರಿಫ್ಲೆಕ್ಟೆಡ್ ರೇ ಎರಡರದು ಪಾತ್ ಇರ್ತದ ಸೇಮ್ ಇರ್ತದ. ಅಂದ್ರೆ ಇಲ್ಲಿ ನೋಡು, ಇನ್ಸಿಡೆಂಟ್ ರೇ ಮತ್ತೆ ರಿಫ್ಲೆಕ್ಟೆಡ್ ರೇ ಎರಡರದು ಪಾತ್ ಸೇಮ್ ಐತಪ್ಪ ಅಂದ್ರ ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗಿರ್ತದ? ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ 0. ಆಂಗಲ್ ಆಫ್ ಇನ್ಸಿಡೆನ್ಸ್ ಏನು? ಆಂಗಲ್ ಮೇಡ್ ಇನ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಅಂಡ್ ನಾರ್ಮಲ್. ಇನ್ಸಿಡೆಂಟ್ ರೇ ಅಂಡ್ ನಾರ್ಮಲ್, ದಟ್ ಈಸ್ ಕಾಲ್ಡ್ as ಆಂಗಲ್ ಆಫ್ ಇನ್ಸಿಡೆನ್ಸ್. ನಾರ್ಮಲ್ ಹೆಂಗ್ ಡ್ರಾ ಮಾಡಿದೀನಿ? ಇನ್ನೊಂದು ಎಕ್ಸ್ಟ್ರಾ ಡೌಟ್, ಇನ್ನೊಂದು ಡೌಟ್ ಬರಕ್ ಸ್ಟಾರ್ಟ್ ಆಯ್ತು. ಸರ್ ಪ್ಲೇನ್ ಇತ್ತಪ್ಪ ಅಂತ, ಪ್ಲೇನ್ ಸರ್ಫೇಸ್ ಇತ್ತಂದ್ರೆ ಈ ತರ ಪ್ಲೇನ್ ಸರ್ಫೇಸ್ ಇತ್ತು, ನಾರ್ಮಲ್ ಡ್ರಾ ಮಾಡಿ 90 ಡಿಗ್ರಿ ಡ್ರಾ ಮಾಡ್ತಿದ್ದೆ. ಹಿಂಗಿತ್ತಂದ್ರೆ ಇದಕ್ಕೆ 90 ಡಿಗ್ರಿ ನಾರ್ಮಲ್, ಇದು ನಾರ್ಮಲ್, ಇದು ನಾರ್ಮಲ್. ಸಪೋಸ್ ಈಗ ನನಗೆ ಕರ್ವ್ ಐತಿ ಸರ್, ಕರ್ವಿಗೆ ನಾರ್ಮಲ್ ಹೆಂಗ್ ಡ್ರಾ ಮಾಡೋದು? ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಯ್ತು. ಕರ್ವಿಗೆ ನಾರ್ಮಲ್ ಹೆಂಗ್ ಡ್ರಾ ಮಾಡ್ಬೇಕಂತ ಗೊತ್ತಾಗಬೇಕು ನನಗೆ ಫಸ್ಟ್. ಹಿಯರ್ ವಿ ಹ್ಯಾವ್ ಅ ಕರ್ವ್. ಓಪಿ, ದಿಸ್ ಇಸ್ ಕರ್ವ್.
ಈ ಕರ್ವಿಗೆ ನಾರ್ಮಲ್ ಡ್ರಾ ಮಾಡು. ಸಿಂಪಲ್. ನೀ ಯಾವ ಪಾಯಿಂಟಿಗೆ ನಾರ್ಮಲ್ ಡ್ರಾ ಮಾಡ್ಕೋಬೇಕಲ್ಲಪಿ, ಆ ಪಾಯಿಂಟ್ ಕನ್ಸಿಡರ್ ಮಾಡ್ಕೋಬೇಕು. ಟು ದಟ್ ಪಾಯಿಂಟ್ ಯು ಹ್ಯಾವ್ ಟು ಡ್ರಾ ದ ಟ್ಯಾಂಜೆಂಟ್. ಟ್ಯಾಂಜೆಂಟ್ ಡ್ರಾ ಮಾಡಬೇಕು. ಟ್ಯಾಂಜೆಂಟ್ 90 ಡಿಗ್ರಿ ಒಳಗಡೆ ಲೈನ್ ಡ್ರಾ ಮಾಡಿದ್ಯಪ್ಪ ಅಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಅ ನಾರ್ಮಲ್. ಇದಕ್ಕೆ ಏನ್ ಕರಿತೀನಿ ಈಗ? ನಾರ್ಮಲ್ ಅಂತ. ಹೌ ಟು ಡ್ರಾ? ಹೌ ಟು ಡ್ರಾ ದ ನಾರ್ಮಲ್ ಇನ್ ಕೇಸ್ ಆಫ್ how to draw the normal in case of curved surfaces? See here, this is complete circle ತಗೊಂಡ್ಬಿಡ್ತೀನಿ ನಾನು. Complete, this is center ಇದು, center of curvature or center ಅಂತ ತಗೊಂಡು, center of the circle. ಇಲ್ಲಿ here we have a point A, we need to draw the normal to the point A. How to draw? Suppose plane surface ಐತಿ, plane surface ಒಳಗಡೆ point A normal draw ಮಾಡಿದ್ರೆ ತೋರ್ಸರ್ normal. Point B normal draw ಮಾಡಲಿ ತೋಲಿ. Point C ಗೆ normal draw ಮಾಡಿ ತೋರ್ಸರ್. ಪಾಯಿಂಟ್ ಡಿ ಡ್ರಾ ಮಾಡು. ಏನ್ ಈಸಿ ಕ್ವಶನ್ ಕೇಳತ್ತಾನೋ ಅಣ್ಣ ಇವ. ಅಣ್ಣ ಈಗ ಪಾಯಿಂಟ್ ಎ ಡ್ರಾ ಮಾಡು. ಎಲ್ಲಿ ಡ್ರಾ ಮಾಡಬೇಕು? ಪಾಯಿಂಟ್ ಎಗೆ ನಾರ್ಮಲ್ ಡ್ರಾ ಮಾಡು. ಅಂದ್ರೆ ಪಾಯಿಂಟ್ ಎ ಫಸ್ಟ್ ಏನ್ ಡ್ರಾ ಮಾಡ್ಬೇಕು ನೀನು? ಟ್ಯಾಂಜೆಂಟ್ ಕರ್ವ್ ಐತಲ್ಲ, ಇದು ಕರ್ವ್ ಸರ್ಫೇಸ್ ಐತಿ, ನನಗೆ ಗೊತ್ತಿಲ್ಲ ನನಗೆ ಹೆಂಗಂತ. ಅದಕ್ಕೆ ಫಸ್ಟ್ ಏನ್ ಮಾಡಪ್ಪಿ? ಪಾಯಿಂಟ್ ಎಗೆ ಏನ್ ಮಾಡು? ಒಂದು ನಾರ್ಮಲ್ ಡ್ರಾ ಮಾಡು. ಡ್ರಾ ದ ನಾರ್ಮಲ್ ಟು ದ ಪಾಯಿಂಟ್ ಎ. ಇಲ್ಲಿ ಏನೈತಲ್ಲ, ಸಾರಿ ನಾಟ್ ನಾರ್ಮಲ್, ಇಟ್ ಇಸ್ ಟ್ಯಾಂಜೆಂಟ್. ಏನ್ ಡ್ರಾ ಮಾಡು? ಟ್ಯಾಂಜೆಂಟ್ ಡ್ರಾ ಮಾಡು. ಏನ್ ಡ್ರಾ ಮಾಡು? ಟ್ಯಾಂಜೆಂಟ್ ಡ್ರಾ ಮಾಡು. ಹೌದಾ? ಈ ಟ್ಯಾಂಜೆಂಟ್ ಡ್ರಾ ಮಾಡ್ತಿಲ್ಲ, ಟ್ಯಾಂಜೆಂಟ್ ಎಕ್ಸಾಕ್ಟ್ 90 ಡಿಗ್ರಿ ಒಳಗಡೆ ಒಂದು ಲೈನ್ ಡ್ರಾ ಮಾಡಪ್ಪಿ. ದಿಸ್ ಇಸ್ ಕಾಲ್ಡ್ ಆಸ್ ಅ ನಾರ್ಮಲ್. ಇದಕ್ಕೆ ನಾರ್ಮಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ನಾರ್ಮಲ್ ಅಂತ ಕರಿತೀವಿ. ಸಪೋಸ್ ಇಲ್ಲೊಂದು ಪಾಯಿಂಟ್ ಬಿ ಐತಿ, ಪಾಯಿಂಟ್ ಬಿ ಡ್ರಾ ಮಾಡು. ಲೆಟ್ಸ್ ಡ್ರಾ ದ ಟ್ಯಾಂಜೆಂಟ್ ಅಗೇನ್. ಅಗೇನ್ ಡ್ರಾ ದ ಪರ್ಪೆಂಡಿಕ್ಯುಲರ್ ಲೈನ್ ಟು ದ ಟ್ಯಾಂಜೆಂಟ್. ಅಗೇನ್ ಪಾಯಿಂಟ್ ಸಿ ಐತಿ, ಡ್ರಾ ದ ಟ್ಯಾಂಜೆಂಟ್ ಅಗೇನ್. ಟ್ಯಾಂಜೆಂಟ್ ಡ್ರಾ ಮಾಡಪ್ಪಿ. ಎಕ್ಸಾಕ್ಟ್ 90 ಡಿಗ್ರಿ ಒಳಗಡೆ ಒಂದು ಲೈನ್ ಡ್ರಾ ಮಾಡು. ಪಾಯಿಂಟ್ ಡಿ ಐತಿಲಿ, ಪಾಯಿಂಟ್ ಡಿ ಡ್ರಾ ಮಾಡಬೇಕು. ಒಂದು ಲೈನ್ ಡ್ರಾ ಮಾಡಪ್ಪಿ, ಅವ್ರ ಟ್ಯಾಂಜೆಂಟ್ ಡ್ರಾ ಮಾಡು. ಇದಕ್ಕೆ ಒಂದು ಲೈನ್ ಡ್ರಾ ಮಾಡು ಫ್ರಮ್ ದ ಸೆಂಟರ್, ಆರ್ ಎಲ್ಸ್ ನಾಟ್ ಫ್ರಮ್ ದ ಸೆಂಟರ್ ಅಪ್ಪಿ, ಪರ್ಪೆಂಡಿಕ್ಯುಲರ್. ಕನ್ಸಿಡರ್ ಫ್ರಮ್ ಹಿಯರ್, ದಿಸ್ ಇಸ್ ಪಾಯಿಂಟ್ ಇ. ಟ್ಯಾಂಜೆಂಟ್ ಡ್ರಾ ಮಾಡು, ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡು. ಸಿ ಹಿಯರ್, ಎ ಬಿ ಸಿ ಡಿ ಇ 5 ಪಾಯಿಂಟ್ಸ್ ನೀನ್ ಏನ್ ಮಾಡಿದಿ? ನಾರ್ಮಲ್ ಡ್ರಾ ಮಾಡಿದಿ. ಬಟ್ ದೋಸ್ ನಾರ್ಮಲ್ಸ್ ಆರ್ ಲುಕಿಂಗ್ ಲೈಕ್ ರೇಡಿಯಸ್ ಆಫ್ ಕರ್ವೇಚರ್. ಇಸ್ ರೈಟ್ ಆರ್ ಹೆಂಗ್ ಕಾಣಕತ್ತಲ್ಲ ನಿನಗ? ಇದು ರೇಡಿಯಸ್, 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 ರೇಡಿಯಸ್. ಆಲ್ ಆರ್ ಲುಕಿಂಗ್ ಲೈಕ್, ಆಲ್ ಆರ್ ಲುಕಿಂಗ್ ಲೈಕ್ ರೇಡಿಯಸ್. ರೇಡಿಯಸ್ ಅಂತ ಕಾಣಕತ್ತವ. ಇಲ್ಲ ನೋಡು, ಎಲ್ಲಿ ನಿಂತ್ರ ಆಯ್ತದು? ಫ್ರಮ್ ಸಿ ಟು ಎನಿ ಪಾಯಿಂಟ್ ಆನ್ ಇಟ್ ಸರ್ಕಂಫರೆನ್ಸ್ ಲೈನ್ ಡ್ರಾ ಮಾಡಿ. ಅದಕ್ಕೇನಂತೀವಿ? ರೇಡಿಯಸ್ ಅಂತೀವಿ. ರೇಡಿಯಸ್ ಡೆಫಿನೇಷನ್ ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಸೆಷನ್ ಒಳಗಡೆ, ಒಂದ್ಸರಿ ವಿಸಿಟ್ ಮಾಡ್ರಪ್ಪಿ ಅದಕ್ಕೆ. ಕರೆಕ್ಟಾ? ರೇಡಿಯಸ್ ಅಂದ್ರೆ ಏನಂದಿದ್ವಿ ನಾವು? Point C, the distance between point C to any point on the curvature that is called as the radius. ಅಂದ್ರ ಲೈಟ್ ರೇ ಸೆಂಟರ್ ಆಫ್ ಕರ್ವೇಚರ್ ಅಥವಾ ರೇಡಿಯಸ್ ಥ್ರೂ ಏನಾದ್ರು ಇನ್ಸಿಡೆಂಟ್ ಆಗೈತಿಯಪ್ಪ ಅಂತಂದ್ರ, ಅವ್ರ ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಏನಾದ್ರು ಇನ್ಸಿಡೆಂಟ್ ಆಗೈತಪ್ಪ ಅಂದ್ರ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಂದಂಗ ಅಲ್ಲಿ 0 ಅಂದಂಗ. ಅದು ಏನಂದಂಗ? ನಾರ್ಮಲ್ ಇನ್ಸಿಡೆನ್ಸ್ ಅಂದಂಗ. ಏನಂದಂಗ? ನಾರ್ಮಲ್ ಇನ್ಸಿಡೆನ್ಸ್ ಅಂದಂಗ. ಹೌದಾ ಇಲ್ಲ? ನಾರ್ಮಲ್ ಇನ್ಸಿಡೆನ್ಸ್. ನಾರ್ಮಲ್ ಇವೆಲ್ಲ ನಾರ್ಮಲ್ ಅಲ್ಲ. ಲೈಟ್ ರೇ ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಬಂದಾಗ ಈಗ ಓಕೆ, ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಲೈಟ್ ರೇ ಬಂದದ. ಹೆಂಗ್ ಬಂದದ? ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಲೈಟ್ ರೇ ಬಂದದ. ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಲೈಟ್ ರೇಪ ಅಂತ ನಾರ್ಮಲ್ ಮ್ಯಾಗಾಶ್ ಬಂದಂಗ ಎಲ್ಲ ನಾರ್ಮಲ್. ಸಿ ಪಾಯಿಂಟಿಂಗ್ ನಾರ್ಮಲ್ ಡ್ರಾ ಮಾಡಿದ್ವಿ, ಅದ್ರ ಮ್ಯಾಗಾಶ್ ಬಂದೈತ ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾಯ್ತು? 0 ಆಯ್ತು. ಅದಕ್ಕೇನಂತಿ? ನಾರ್ಮಲ್ ಇನ್ಸಿಡೆನ್ಸ್ ಆಯ್ತು. ಲೈಟ್ ರೇ ಹಂಗಾಯ್ತು, ವಾಪಸ್ ಹಂಗೆ ರಿಫ್ಲೆಕ್ಟ್ ಆಯ್ತು, ರಿಟರ್ನ್ ಅದೇ ಪಾತ್. ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಲೈಟ್ ರೇ ಪಾಸ್ ಮಾಡಿದ್ವಿ ಅಂದ್ರ ಹಂಗ್ ಬರೋದು ಹಂಗೆ ಹೋಗ್ತದ. ಇಲ್ಲ ಸರ್ ನಾ ಈ ಕಡೆ ಡ್ರಾ ಮಾಡಲ್ರಿ, ನಾ ಇಲ್ಲಿ ಡ್ರಾ ಮಾಡ್ತೀನಿ. ಮಾಡ್ರ ಅಜ, ನೀ ಎಲ್ ಬೇಕಾದ್ರೂ ಮಾಡು. ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಲೈನ್ ಡ್ರಾ ಮಾಡಿ ಅವ್ರ ಲೈಟ್ ರೇ ಪಾಸ್ ಮಾಡಿಯಪ್ಪ ಅಂತಂದ್ರ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗಿರ್ತದೆ ಇಲ್ಲಿ? 0 ಡಿಗ್ರಿ ಆಗಿರ್ತದೆ. ಸೀದಾ ಇನ್ಸಿಡೆಂಟ್ ಆಗ್ತದ. ಆಂಗಲ್ ಆಫ್ ರಿಫ್ಲೆಕ್ಷನ್ ಏನಿರ್ತದ? 0 ಡಿಗ್ರಿ. ಅಂದ್ರೆ ಸೇಮ್ ಪಾತ್ ಬಡಿತದ ಒಳಗೆ, ಬಡಿತದ ಒಳಗೆ. ನನ್ನ ಲೈಟ್ ರೇ ಬಂತು, ಬಡಿತು ಒಳ್ಳೆ, ಬಡಿತು ಒಳ್ಳೆ. ಕರೆಕ್ಟಾ? ದಿಸ್ ಇಸ್ ರೂಲ್ ನಂಬರ್ 3. ರೂಲ್ ನಂಬರ್ 3. ರೂಲ್ ನಂಬರ್ 3 ಬರಿಬೇಕಲ್ಲ ಈಗ. When a ray of light is passes through, and the ray of light is passes through center of curvature, or else ray of light is incident ಅಂತ ಬರಿ. passes ಬೇಡ, ray of light is incident on aperture of
spherical mirror through center of curvature, and it will reflects the reflected light ray is passes through center of curvature. Ray of light is incident on the aperture of the spherical mirror through the center of curvature. It will reflect, and reflected light rays also passes through the center of curvature. This is rule number 3. Rule number 3. Next ಏನ್ ಬೇಕೀಗ ರೂಲ್ ನಂಬರ್ ಕಂಪ್ಲೀಟ್ ಆಯ್ತಾ ಅದು ಬರ್ಕೊಂಡ್ರಿ ಫಾಸ್ಟ್ ಬರ್ಕೊಳ್ಳಿ. When a ray of light is incident on aperture of spherical mirror through center of curvature, and it will reflect, the reflected ray is passes through center of curvature. This is the rule number 3. Similarly, next ಏನ್ ಬೇಕು ನನಗ rule number 4 ಅಂದ್ರೆ ಏನಂತ ಬೇಕು. Rule number 4. Rule number 4. Rule number 4. Rule number 4. Consider a mirror here. Which mirror it is? Concave mirror. Which mirror? Concave mirror. Here is a AB. AB means aperture. Point P means center of curvature. XY means principal axis. This is C, center of curvature. F, principal focus. Focus ಮೇಲೆ ಫಸ್ಟ್ ಟೂ ಇದ್ದು ಅಂದ್ರೆ ಫೋಕಸ್ ಪಾಯಿಂಟ್ ಮೇಲೆ ಫಸ್ಟ್ ಟೂ ರೋಲ್ಸ್ ಇದ್ದು ಅವು ಕಂಪ್ಲೀಟ್ ಆಗ್ಯಾವು. ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಆಗಲೇ ಜಸ್ಟ್ ಥರ್ಡ್ ಪಾಯಿಂಟ್ ಮುಗಿಸಿದ್ವಿ, ಅಂಡ್ ಥರ್ಡ್ ರೂಲ್ ಮುಗಿಸಿದ್ವಿ. ಅಂಡ್ ಫೋರ್ತ್ ರೂಲ್ ಇನ್ನೊಂದು ಉಳಿದಿದ್ದ ಪಾಯಿಂಟ್ ಯಾವ್ದಿದೆ? 4. When a ray of light is incident obliquely to the obliquely to the pole, it will reflects. ಅಣ್ಣ ಯಾರಿಗೂ ಟಚ್ ಅಲ್ಲ ಬರ್ತದೆ, ಯಾರಿಗೂ ಟಚ್ ಅಲ್ಲ ಬರ್ತದೆ, ಯಾರಿಗೂ ಟಚ್ ಅಲ್ಲ ಬರ್ತದೆ, ಯಾರಿಗೂ ಟಚ್ ಅಲ್ಲ ಬರ್ತದೆ. ಇದು ನಾರ್ಮಲ್ ಇದ್ದಂಗೆ ಹೌದಾ? ಇಲ್ಲಿ ದಿಸ್ ಇಸ್ ಕಾಲ್ಡ್ as angle of incidence, this is called as angle of reflection. ಹೌದಾ? ಹೇಗೆ ನೋಡ ಇಲ್ಲಿ ಹೆಂಗ್ ಬರ್ಯಾವಪಿ? ಯಾರಿಗೂ ಟಚ್ ಅಲ್ಲ ಬಂತು, ಯಾರಿಗೂ ಅಲ್ಲಿ ಫಸ್ಟ್ ರೂಲ್ ನಂಬರ್ 1 ಇತ್ತು, ಪ್ಯಾರಲಲ್ ಬಂತು, ಫೋಕಸ್. ರೂಲ್ ನಂಬರ್ 2 ಫೋಕಸ್ ಥ್ರೂ ಬಂತು, ಪ್ಯಾರಲಲ್. ರೂಲ್ ನಂಬರ್ 3 ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಬಂತು, ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಹೊಳೆ. ಇಲ್ಲಿ ಯಾರಿಗೂ ಬಡಿಲ್ಲ, ಇನ್ಸಿಡೆಂಟ್ ಆಯ್ತು, ಹೊಳೆ ಹೆಂಗೆ ಹೋಯ್ತು. ಬಟ್ ಹೆಂಗ್ ಹೇಳಾವ ಅದನ್ನ? ಹೆಂಗ್ ಹೇಳಾವಪಿ? ಅದಕ್ಕೆ ಏನ್ ಹೇಳ್ತೀನಿ, ಆಸ್ ಪರ್ ದ ಲಾ ಆಫ್ ರಿಫ್ಲೆಕ್ಷನ್ ಅಂತ ಹೇಳ್ತೀನಿ. ಬಟ್ ಇಲ್ಲಿ ಸರ್ ಇಲ್ಲಿ ಆಸ್ ಪರ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳಿ ನೀವು, ಬಟ್ ಇಲ್ಲಿ ಲಾಸ್ ಆಫ್ ರಿಫ್ಲೆಕ್ಷನ್ ನೀವು ಹೇಳಿಲ್ಲಪ್ಪ ಅಂದ್ರೆ ಲಾಸ್ ಆಫ್ ರಿಫ್ಲೆಕ್ಷನ್ ಅಪ್ಲೈ ಆಗಲ್ಲನ್ರಿ ಇಲ್ಲಿ ಎಲ್ಲ ಕಡೆ ಆಗ್ತದೆ, ಹಂಗೇನಿಲ್ಲ. ಬಟ್ ಇಲ್ಲಿ ನಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಬೋರ್ಡ್ ಇದ್ದು, ಯಾಕಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಬಂದು ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಹೊಳೆ ಹೋಗ್ತದ, ಪ್ಯಾರಲ್ ಬಂದು ಪ್ರಿನ್ಸಿಪಲ್ ಫೋಕಸ್ ಥ್ರೂ ಹೊಳೆ ಹೋಗ್ತದ, ಪ್ರಿನ್ಸಿಪಲ್ ಫೋಕಸ್ ಥ್ರೂ ಬಂದು ಪ್ಯಾರಲ್ ಹೊಳೆ ಹೋಗ್ತದ. ಇಲ್ಲಿ ಹೆಂಗೆ ಹೇಳೋಣ? ಇಲ್ಲ ಹೆಂಗೆ ಹೇಳೋಪಿ? ಇಲ್ಲೇ ಪ್ಯಾರಲಲ್ ಬಂದ್ ಕೇಸನ್ ಅರಲ್ಸ ಯಾರಿಗೂ ಬಡಿಲಾರ ಬಂದು ಯಾರಿಗೂ ಬಡಿಲಾರ ಹೋಗುತ್ತೆ, ಹಿಂಗೆ ಹೇಳಕ್ ಬರ್ತದನ? ಇಲ್ಲ. ಏನ್ ಬರೀತಿ? ವೆನ್ a ray of light, ನೋಟ್ ಮಾಡ್ಕೊಳ್ರಪ್ಪಿ, ray of light is incident on pole and it will reflects as per the law of reflection. As per the law of reflection. Okay, ಇಲ್ಲಿನೂ as per ಎಲ್ಲಾನು ರೂಲ್ ನಂಬರ್ 1, ರೂಲ್ ನಂಬರ್ 2, ರೂಲ್ ನಂಬರ್ 3 ಆರ್ ಆಲ್ಸೋ as per the laws of reflection. ಬಟ್ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ನಮಗೆ ಪಾಯಿಂಟ್ಸ್ ಇದ್ದು, ವರ್ಡ್ಸ್ ಇದ್ದು, ಇಲ್ಲೇನೋ ಎಕ್ಸ್ಪ್ಲನೇಷನ್ ಇಲ್ಲ. ಅದಕ್ಕೆ ನಾನು ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಮೆನ್ಷನ್ ಮಾಡ್ತೀನಿ. ಕರೆಕ್ಟಾ? ದಿಸ್ ಇಸ್ ರೂಲ್ ನಂಬರ್ 4. when a ray of light is incident, when a ray of light, ಎರಡು ಸತ ಬರ್ತೀನಿ ನಾನು, ಇಲ್ಲ ಏನಿಲ್ಲ, ವಯಸ್ಸಾಗ್ಯಾವ ಒಂದು ಸ್ವಲ್ಪ, ಏನ್ ಮಾಡಕ್ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಡ್ರಿ. when a ray of light is incident on pole, it will reflect as per the laws of reflection. ಅಂದ್ರೆ as per the laws of reflection ಅಂದ್ರೇನು? angle I is equals to angle R. ಈ ತರ ಏನಾಗ್ತದ? ರಿಟರ್ನ್ ಆಗ್ತದ. ಕರೆಕ್ಟಾ? and these are the rules for tracing the images in case of concave mirror or else converging mirror, and these are very very important for the understanding purpose of a ray diagrams. ray diagrams ನ ಹೆಂಗ ಟ್ರಿಕ್ ಯೂಸ್ ಮಾಡ್ಕೊಂಡು ಅಂದ್ರೆ ರೂಲ್ಸ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡ್ಬೇಕು. ಸಪೋಸ್ ನಿಂಗೆ ರೂಲ್ಸ್ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ray diagrams ಗೊತ್ತಾಗಲ್ಲ ನಿನಗ. ray diagrams ಟೆಕ್ಸ್ಟ್ ಬುಕ್ ನಾಗ ಏನ್ ಡ್ರಾ ಮಾಡಲ್ಲಪ್ಪ ಅವೇ ಫೈನಲ್ ಅಲ್ಲ. we have more number of possibility to draw the ray diagrams. ನೋಡೋಮಂತೆ ಎಲ್ಲಾನು ಹೆಂಗ್ ಡ್ರಾ ಮಾಡಬಹುದು ಅಂತ ನೋಡ್ಕೋಬಹುದು. ಬಟ್ ray diagrams ಡ್ರಾ ಮಾಡ್ಬೇಕಾದ್ರೆ these rules are completely applicable ಆಗಬೇಕು, ಕಂಪಲ್ಸರಿ ಅಪ್ಲಿಕೇಬಲ್ ಮಾಡ್ಕೋಬೇಕಂದ್ರೆ ರೇಡ್ ಲೈಟ್ ಯಾಕಡೆ ಇನ್ಸಿಡೆಂಟ್ ಆದ್ರೆ ಯಾಕಡೆ ಹೋಗ್ತದೆ ಅಂತ ಗೊತ್ತಿರ್ಬೇಕು. ಕರೆಕ್ಟಾ? ಓಕೆ, ನೆಕ್ಸ್ಟ್ ಸೆಷನ್ ನೋಡುವಪಿ.
ray diagrams, how the images are formed by the concave mirrors. Concave mirror in the images ಹೆಂಗ್ ಫಾರ್ಮ್ ಆಗ್ತಾವ ಅಂತ ಹೇಳಿ ನೋಡ್ಬೋದು ಕರೆಕ್ಟಾ. and this is about your Pradeep Gowda and this is your beautiful channel of Pradeep Gowda 09 ಕರೆಕ್ಟಾ. we'll see you in the next video.